ಗೊತ್ತಾ, ಜೀವನದಲ್ಲಿ ಒಂಥರ ಸರ್ಪ್ರೈಸ್ಗಳಿದೆ, ಒಂಥರ ಎಕ್ಸೈಟ್ಮೆಂಟ್. ನೋಡಿ, ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ, ಬಟ್ ಪಟ್ನಾಯಿಂದ ಅದು ರೂಟ್ ಚೇಂಜ್ ಆಗಿ ಇವಾಗ ಗವಿ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಕೃಷ್ಣೆ ಮುಗಿಸ್ಕೊಂಡು ಇವಾಗ ಗವಿ ಬೆಟ್ಟ ಹೋಗ್ತಿದ್ದೀವಿ. ಈ ಮಧ್ಯ ರೂಟ್ ಫುಲ್ ಇದೆಲ್ಲ ತೋಟ ಇದೆಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲೆಲ್ಲೂ ರಿಸ್ಟ್ರಿಕ್ಷನ್ ಹಾಕಿಲ್ಲ ಅಂದ್ಕೊಳ್ತೀನಿ. ಮೇ ಬಿ ಇಲ್ಲೂ ತೋಟ ಇಲ್ಲದೆ ಫುಲ್ ಆ ಕಡೆ ಸುತ್ತಮುತ್ತ ಫಾರೆಸ್ಟ್ ಏರಿಯಾ ಇಟ್ಬಿಟ್ಟಿದ್ರೆ ಇಲ್ಲೂ ಕೂಡ ಬೈಕ್ ಹೋಗೋಂಗಿಲ್ಲ, ಏನು ಹೋಗೋಂಗಿಲ್ಲ, ನಾವೇ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರೇನು. ಏನು ಮಾಡೋಕ್ಕಾಗಲ್ಲ. ನೋಡ್ರಪ್ಪ ಆಫ್ರೋಡ್ ಹೆಂಗಿದೆ. ನಾವೇನೋ ಆರಾಮಾಗಿ ರೋಡ್ ಇರುತ್ತೆ ಅನ್ಕೊಂಡ್ವಿ, ಹೆಂಗಿದೆ ಯಪ್ಪೋ. ಇಳಿಬೇಕಾ? ನೋಡ್ದಲ್ಲ ಸ್ವಾಮಿ ಹೆಂಗಿದೆ ರೋಡು ಅಂತ. ಯಾರು ಆಫ್ ರೋಡ್ ಹೋಗ್ಬೇಕು, ಬೆಟ್ಟ ಹತ್ಬೇಕು, ಬೆಟ್ಟ ತನಕ ಹತ್ಬೇಕು ಗಾಡಿನ ಆಫ್ ರೋಡ್ ಅಂದ್ಕೊಂಡ್ರೆ ಕರೆಕ್ಟಾಗಿ ಲೊಕೇಶನ್ ಅಂದರೆ ಗವಿ ಬೆಟ್ಟನೇ. ಒಳ್ಳೆ ವ್ಯೂ ಇದೆ ಮಾತ್ರ. ನೋಡೋಣ ಮುಂದೆ ಹೆಂಗ್ ಆಗುತ್ತಾ. ಇಳಿಬೇಕಾ? ಬರ್ಬೇಕಾ? ಏನ್ ಇಟ್ಕೋಬೇಕಾ? ಆಗುತ್ತಾ? ಹೋಗುತ್ತೇನೋ, ಹೋಗುತ್ತಲ್ವಾ? ಗುರು, ಯಾವುದೋ ಒಂದು ಹೋಗಿ ಎಲ್ಲಿಗೋ ಬಂದ್ಬಿಟ್ವಿ. ಬಟ್ ಪರವಾಗಿಲ್ಲ, ಡಿಸಪಾಯಿಂಟ್ ಆಗಿದ್ದಕ್ಕೂ ಬೇಜಾರೇನಾಗಿಲ್ಲ. ಗವಿಪೇಟ ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಒಂಥರ ಥ್ರಿಲ್ಲಿಂಗ್ ಇದ್ರೆ ಮಜಾ. ನೈಸ್. ಮಸ್ತಾಗಿದೆ ವ್ಯೂ. ಯಾರು ಇಲ್ಲ ಗುರು ನಮ್ಮನ್ನ ಬಿಟ್ರೆ. ಹೌದು, ಹತ್ತಲ್ಲ ಅನ್ಕೊಂಡಿದ್ವಿ, ಸಗದಾಗ ಹತ್ತದು ಮಾತ್ರ ಗಾಡಿ. ಆಕ್ಚುಲಿ ನೀವು ಜನ ಇರ್ತಾರೆ ಅನ್ಕೊಂಡಿದ್ವಿ, ಇಲ್ಲಿ ನೋಡ್ರಿ ಒಂದು ನರಪಿಳ್ಳೆನೂ ಇರಲ್ಲ. ನಾವಿಬ್ರೆ ಆರಾಮ್, ಫುಲ್ ಪೀಸ್ ಆಗಿದೆ. ಓ ಹೆಂಗಿದೆ ಅಂದ್ರೆ ಮಾತ್ರ ಬೆಟ್ಟ ಸಖತ್ತಾಗಿದೆ. ಹೌದು, ನೀನ್ ಹಂಗ್ ಬಂದ್ರೆ ಮತ್ತೆ ನಿಮಗೆ ಆಕ್ಚುಲಿ ಗವಿ ಬೆಟ್ಟ ಅಂತ ಬರಬೇಕು ಅಂದರೆ
ಗವಿಬೆಟ್ಟ ಅಂತ ಹುಡುಕಿದ್ರೆ ಮ್ಯಾಪಲ್ಲಿ ಸೋಮವಾರಪೇಟೆಯ ಹೊನ್ನಮ್ಮನ ಕೆರೆ ತೋರಿಸಿದೆ. ಬಟ್ ಗವಿಬೆಟ್ಟ ಎಕ್ಸಾಕ್ಟ್ ಲೊಕೇಶನ್ ಅದಲ್ಲ. ನಾವೀಗ ಇರೋದು ಗವಿಬೆಟ್ಟ ಲೊಕೇಶನ್. ವ್ಯೂ ಪಾಯಿಂಟ್, ಫಸ್ಟ್ ವ್ಯೂ ಪಾಯಿಂಟ್ ನಿಮಗೆ ಇಲ್ಲಿ ಸಿಗುತ್ತೆ ಬಂದ ತಕ್ಷಣನೇ ಎಂಟ್ರೆನ್ಸ್. ಆ್ಯಕ್ಚುಲಿ ಗವಿಬೆಟ್ಟ ಬಂದ್ಬಿಟ್ಟು ಸಕಲೇಶ್ಪುರ ಹತ್ರಕ್ಕೆ ಸೇರುತ್ತೆ. ಸಕಲೇಶ್ಪುರದಿಂದ ಸ್ವಲ್ಪನೇ ದೂರ, ಅರೌಂಡ್ ಒಂದು 30 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಎಲ್ಲೆಲ್ಲ ಹೆಂಗಿದೆ ಅಂತ ಒಳ್ಳೆ ವ್ಯೂ ಇದೆ. ಆ ಕಡೆ ಹೋಗೋಣ, ಮೇಲೆ ಹತ್ಸಿ ಆ ಕಡೆ. ಬಂದಿರೋರ್ಗೆ ಒಂದೇ ಒಂದು ರಿಕ್ವೆಸ್ಟ್, ಈ ಥರ ಪ್ಲಾಸ್ಟಿಕ್ ಏನು ಎಸಿಬೇಡಿ, ಪರಿಸರನ ಹಾಳು ಮಾಡಬೇಡಿ. ನೋಡಿ ಸುಮ್ಮನೆ ಇಲ್ಲಿ ಬರ್ತಾರೆ ಪ್ಲಾಸ್ಟಿಕ್ ಬಾಟ್ಲನ್ನೆಲ್ಲ ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಿ, ಅದು ಬಿಟ್ಟು ಇಲ್ಲಿ ಬಂದುಬಿಟ್ಟು ಈ ಥರ ಎಲ್ಲ ಹಾಳು ಮಾಡಬೇಡಿ. ಅದೊಂದು ರಿಕ್ವೆಸ್ಟ್ ಮಾತ್ರ. ಏನೇ ಪ್ಲಾಸ್ಟಿಕ್ ಕವರ್ ಇದ್ರೂ ಕೂಡ ವಾಪಸ್ ತಗೊಂಡೋಗಿ ಅಷ್ಟೇ. ನಿಮಗೇನಿಲ್ಲಿ ಫೈನೇನು ಕಟ್ಸ್ಕೊಳ್ತಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಸೊ ನಾವು ಪಟ್ಲ ಹೊರಟಿದ್ವಿ, ಬಟ್ ಪಟ್ಲ ಹೋಗೋ ಬದಲು ಗವಿ ಬಂದ್ವಿ ಅಷ್ಟೇ. ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾಯ್ತಾ? ಏನಾರಾಯ್ತಾ ಗಾಡಿಗೆ? ಹಾಂ, ಅಯ್ಯಪ್ಪ.